ನೀವು ಕೆರಟಿನ್ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅನ್ಕೋತಿದ್ದೀರಾ? ಮಾಡಿಸ್ಕೊಂಡ್ರೆ ಎಲ್ಲಿ ಕೂದಲು ಹಾಳಾಗುತ್ತೋ, ಸೈಡ್ ಎಫೆಕ್ಟ್ಸ್ ಆಗತ್ತಾ, ಹೇರ್ ಫಾಲ್, ಹೇರ್ ಲಾಸ್, ಕೂದಲು ಎಲ್ಲಿ ಹಾಳಾಗುತ್ತೋ ಅನ್ನೋ ಭಯನಾ? ಯಾಕ್ರಿ ಟೆನ್ಷನ್ನು? ನಾನಿದ್ದೀನಲ್ಲ, ನಾನು ಹೇಳ್ಕೊಡ್ತೀನಿ ವಿತೌಟ್ ಸೈಡ್ ಎಫೆಕ್ಟ್ಸ್, ವಿತೌಟ್ ಕೆಮಿಕಲ್ ಕೆರಟಿನ್ ಟ್ರೀಟ್ಮೆಂಟ್ ಅಟ್ ಹೋಮ್. ನೀವೇನಾದರೂ ಈ ರೆಮಿಡಿಯನ್ನು ಟ್ರೈ ಮಾಡಿದರೆ ಯು ಆರ್ ಗೋಯಿಂಗ್ ಟು ಬಿ ಲವ್ ವಿತ್ ದಿಸ್ ರೆಮಿಡಿ. ಶೈನಿ, ಸಿಲ್ಕಿ, ಸಾಫ್ಟ್ ಹೇರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಸೀಕ್ರೆಟ್ ರೆಮಿಡಿನ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಈವನ್ ಹಾರ್ಡ್ ವಾಟರ್ಗೂ ಇದು ಬೆಸ್ಟ್ ಸೊಲ್ಯೂಷನ್. ಇದನ್ನ ನಾನು ಟ್ರೈ ಮಾಡಿದ್ದೀನಿ, ನನ್ನ ಫ್ಯಾಮಿಲಿಯವರು ಟ್ರೈ ಮಾಡಿದ್ದಾರೆ. ನಮಗೆ ಬರೀ ಫಸ್ಟ್ ಅಪ್ಲಿಕೇಶನಲ್ಲೇ ಅಮೇಝಿಂಗ್ ರಿಸಲ್ಟ್ ಸಿಕ್ಕಿದೆ. ಐ ಆಮ್ ಪ್ರಿಟಿ ಶೋರ್ ನಿಮಗೂ ಕೂಡ ಅಷ್ಟೇ ಚೆನ್ನಾಗಿ ರಿಸಲ್ಟ್ ವಿತಿನ್ ಫಸ್ಟ್ ಅಪ್ಲಿಕೇಶನಲ್ಲೇ ಗೊತ್ತಾಗತ್ತೆ. ಈ ಸರ್ತಿ ಕಮೆಂಟ್ ಬಾಕ್ಸ್ ಅಂತೂ ತುಂಬ ಹೋಗುತ್ತೆ. ಸೊ ನಡೀರಿ ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ಇಂಗ್ರೀಡಿಯೆಂಟ್ ನಮಗೆ ಬೇಕು ಬೆಂಡೆಕಾಯಿ, ಆಲ್ಸೋ ನೋನ್ ಎಸ್ ಲೇಡೀಸ್ ಫಿಂಗರ್. ಇದು ಒಂದು ತರಕಾರಿ, ಬಟ್ ಒನ್ ಆಫ್ ದ ರಿಚೆಸ್ಟ್ ವೆಜಿಟೇಬಲ್ ಇನ್ ಪೈಥೋಕೆರಟಿನ್. ಇದೇ ಕೆರಟಿನ್ ಟ್ರೀಟ್ಮೆಂಟ್ ಅನ್ನ ನೀವು ಪಾರ್ಲರು, ಸಲೂನ್ಸ್ ಅಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ಮಾಡಿಸ್ಕೋತೀರಾ. ಇದು ಕೆಮಿಕಲ್ ತುಂಬಿರೋದು, ಸೈಡ್ ಎಫೆಕ್ಟ್ಸ್ ಕೂಡ ಸಿಗತ್ತೆ, ಹೇರ್ ಲಾಸ್, ಹೇರ್ ಡ್ಯಾಮೇಜ್. ಬಟ್ ನೀವು ಈ ರೆಮಿಡಿಯನ್ನ ಮಾಡ್ಕೊಳ್ಳೋದ್ರಿಂದ, ಈ ಬೆಂಡೆಕಾಯಿ ರೆಮಿಡಿಯನ್ನ ಮಾಡ್ಕೊಳ್ಳೋದ್ರಿಂದ ನೋ ಸೈಡ್ ಎಫೆಕ್ಟ್ಸ್, ಓನ್ಲಿ ಗುಡ್ ಅಮೇಝಿಂಗ್ ರಿಸಲ್ಟ್ಸ್ ಅಷ್ಟೇ. ನಾನಿಲ್ಲಿ 8 ಬೆಂಡೆಕಾಯಿನ ತಗೊಂಡಿದ್ದೀನಿ. ನಿಮ್ಮ ಕೂದಲಿನ ಅಕಾರ್ಡಿಂಗ್ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಬೆಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅದರ ಜೆಲ್ ಅನ್ನ ಅದು ರಿಲೀಸ್ ಮಾಡ್ಕೊಳ್ಳೋದಕ್ಕೆ ತಯಾರಾಗಲಿ. ಒಂದು ಪಾತ್ರೆಗೆ 2 ಗ್ಲಾಸ್ ನೀರನ್ನ ಹಾಕೊಳ್ಳಿ. ನನಗಿಲ್ಲಿ ಸ್ಲೈಮಿ ಟೆಕ್ಸ್ಚರ್ ಅಲ್ಲಿ ಬರಬೇಕು, ಅದಕ್ಕೆ ನಾನು ನೀರನ್ನ ಜಾಸ್ತಿ ಹಾಕೊಂಡಿದ್ದೀನಿ. ನಿಮ್ಗೇನಾದ್ರೂ ಗಟ್ಟಿಯಾಗಿರೋ ಹೇರ್ ಪ್ಯಾಕ್ ಬೇಕು ಅಂದ್ರೆ ನೀವು ನೀರನ್ನ ಕಡಿಮೆ ಹಾಕೊಳ್ಬೋದು. 1 ಗ್ಲಾಸ್ ನೀರನ್ನ ನೀವು ಬಳಸ್ಕೊಳ್ಬೋದು. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿ, ನೆಕ್ಸ್ಟ್ ನಾವು ಕಟ್ ಮಾಡಿಟ್ಟಿರುವಂಥ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಅಪ್ರಾಕ್ಸಿಮೇಟ್ಲಿ 10 ಮಿನಿಟ್ಸ್ ಜೆಲ್ ಫಾರ್ಮ್ ಬರೋ ಹಾಗೆ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ಕಂಬೈನ್ಡ್ ಆಗಬೇಕು. ಸಾಫ್ಟ್ ಬೆಂಡೆಕಾಯಿನ ಮುಟ್ಟಿದ ತಕ್ಷಣ ಕೈಯಲ್ಲೇ ಮ್ಯಾಶ್ ಆಗಬೇಕು, ಆ ರೀತಿಯಲ್ಲಿ ಅದು ಕುದಿಬೇಕು. ಅಪ್ರಾಕ್ಸಿಮೇಟ್ಲಿ 10 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಳಿ. ನೆಕ್ಸ್ಟ್ ಅದು ತಣ್ಣಗಾದ್ಮೇಲೆ, ಕೈ ಹಾಕೋವಷ್ಟು ತಣ್ಣಗಾದ್ಮೇಲೆ ಅದನ್ನ ಒಂದು ಬ್ಲೆಂಡರ್ ಜಾರ್ಗೆ ಹಾಕೊಂಡು ಬ್ಲೆಂಡ್ ಮಾಡ್ಕೊಂಡು ಬನ್ನಿ. ಬ್ಲೆಂಡ್ ಮಾಡಿಕೊಂಡು ಒಂದು ಮಸ್ಲಿನ್ ಕ್ಲಾತ್ಗೆ ಹಾಕಿ ಚೆನ್ನಾಗಿ ಶೋಧಿಸ್ಕೊಳ್ಳಿ. ಫೈಬರ್ ಅಂಶ ಬರಬಾರ್ದು ಅಂತ ಇಲ್ಲಿ ನಾವು ಮಸ್ಲಿನ್ ಕ್ಲಾತಲ್ಲಿ ಶೋಧಿಸ್ಕೊಳ್ತಾ ಇದ್ದೀವಿ. ನಿಮಗೆ ನಡೆಯುತ್ತೆ, ಹೋಮ್ ರೆಮಿಡಿ ತಾನೇ, ಇಷ್ಟಾದರೂ ಇದ್ದೇ ಇರುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ಹಾಗೆ ಆ ಹೇರ್ ಪ್ಯಾಕನ್ನು ಹಚ್ಕೊಳ್ಬೋದು, ಯಾವುದೇ ತೊಂದರೆ ಇಲ್ಲ. ಬಟ್ ಪಾರ್ಲರ್ ಮತ್ತು ಸಲೂನ್ಸಲ್ಲಿ ಸಿಗುವಂಥ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಇದನ್ನು ಶೋಧಿಸ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆರ್ಗನ್ ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಬಿಲಿಯರ್ಸ್ ಅವರ ಆರ್ಗನ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ್ದು ಆರ್ಗನ್ ಆಯಿಲ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಇದರೊಳಗಡೆ ಆರ್ಗನ್ ಆಯಿಲ್ ಜೊತೆ ಆಲಿವ್ ಆಯಿಲ್, ಸೋಯಾಬೀನ್ ಆಯಿಲ್, ಸನ್ಫ್ಲವರ್ ಆಯಿಲ್, ಈ ಎಲ್ಲ ಆಯಿಲ್ ಮಿಕ್ಸ್ ಇದೆ. ಇದು ಪೇಡ್ ಪ್ರಮೋಷನ್ ಅಲ್ಲ, ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡೋದನ್ನು ನಿಮಗೆ ನನ್ನಷ್ಟೇ ಚೆನ್ನಾಗಿ ರಿಸಲ್ಟ್ ಕೂಡ ನಿಮಗೆ ಸಿಗಲಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದೇನು ಪೇಡ್ ಪ್ರಮೋಷನ್ ಅಲ್ಲ. ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೈ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ದೆನ್ ಫಾರ್ ದ ಅಪ್ಲಿಕೇಶನ್, ರೂಟ್ಸ್ನಿಂದ ಬುಡದಿಂದ ಎಂಡ್ಸ್ವರೆಗೂ ಟಿಪ್ವರೆಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಒಂದೊಂದು ಕ್ಯೂಟಿಕಲ್ಸ್ಗೂ ಅದನ್ನು ಡೆಲಿವರ್ ಮಾಡಿ, ಉಣಿಸಿ. ಅದನ್ನು ನೀಟಾಗಿ ಹಚ್ಕೊಂಡಾದ್ಮೇಲೆ ಇದನ್ನು ನೀವೇ ಹಚ್ಕೊಳ್ಬೋದು. ಬಟ್ ಯಾರಾದರೂ ಹೆಲ್ಪ್ ಮಾಡೋರು ಇದ್ದರೆ, ನಿಮ್ಮ ಅಕ್ಕ, ಅಣ್ಣ, ತಮ್ಮ, ಅಮ್ಮ, ಹೀಗೆ ಯಾರಾದರೂ ಹೆಲ್ಪ್ ಮಾಡೋರು ಇದ್ದರೆ ಅವ್ರ ಕೈಯಿಂದ ಹಚ್ಕೊಳ್ಳಿ. ಸೇಮ್ ಟು ಸೇಮ್ ಪಾರ್ಲರ್, ಸಲೂನ್ನ ನಿಮ್ಮ ಎಕ್ಸ್ಪೀರಿಯನ್ಸನ್ನು ನೀವು ಫೀಲ್ ಮಾಡ್ಬೋದು. ಮಿನಿಮಮ್ 2 ಗಂಟೆ ಬಿಡಬೇಕು. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಫಾರ್ 1 ಅವರ್ 1 ಗಂಟೆ ಬಿಡಲೇಬೇಕು. 1 ಗಂಟೆ ಬೇಕೇ ಬೇಕು. ಚೆನ್ನಾಗಿ ಅದು ನಮ್ಮ ಕೂದಲು ಆ ನ್ಯೂಟ್ರಿಯೆಂಟ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ 1 ಗಂಟೆ ಅಂತೂ ಬೇಕೇ ಬೇಕು. ಸೊ 1 ಗಂಟೆ ಆದಮೇಲೆ ನೀವು ಇಲ್ಲಿ ಶಾಂಪೂಯಿಂದ, ನೀವೇನು ರೆಗ್ಯುಲರ್ ಆಗಿ ಶಾಂಪೂನ ಮಾಡ್ತಾ ಇದ್ರಲ್ಲ ಅದರ ಅರ್ಧ ಶಾಂಪೂನ ಬಳಸಿ ನೀವು ಹೇರ್ ವಾಶನ್ನು ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ನೀವು ಕಂಡೀಷ್ನರನ್ನು ಅಪ್ಲೈ ಮಾಡೋ ಅವಶ್ಯಕತೆನೇ ಇರಲ್ಲ. ಮೊದಲೇ ನಮ್ಮ ಹೇರ್ ಕಂಡೀಷನ್ ಆಗಿದೆ, ಕಂಡೀಷ್ನರ್ ಥರನೇ ಇದು ವರ್ಕ್ ಆಗುತ್ತೆ. ಪ್ರೀ ಕಂಡೀಷ್ನರನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಈ ರೆಮಿಡಿನ ನೀವು ಆ್ಯಸ್ ಅ ಹೇರ್ ಪ್ಯಾಕ್, ಆ್ಯಸ್ ಅ ಹೇರ್ ಕಂಡೀಷ್ನರ್, ಪ್ರೀ ಕಂಡೀಷ್ನರ್
ಆ್ಯಸ್ ಅ ಪೋಸ್ಟ್ ಹೇರ್ ಕಂಡೀಷ್ನರ್ ಥರನೂ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದನ್ನು ವೀಕ್ಲಿ 2 ಟೈಮ್ಸ್ ಮಾಡಬೇಕು. ನಿಮಗೆ ಬರೀ ಕೆರಟಿನ್ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಕೂದಲಿಗೆ ಒಂದು ಒಳ್ಳೆ ನ್ಯೂಟ್ರಿಷನ್ ಕೂಡ ಸಿಗ್ತಾ ಇದೆ. ಇದು ಬರೀ ಕೆರಟಿನ್ ಟ್ರೀಟ್ಮೆಂಟ್ ಮಾತ್ರ ಅಲ್ಲ, ನಿಮ್ಮ ಕೂದಲೇನಾದರೂ ಥಿನ್ ಆಗಿದ್ರೆ ಅದನ್ನು ಫಸ್ಟ್ ಅಪ್ಲಿಕೇಶನಲ್ಲೇ ಥಿಕ್ ಮಾಡುತ್ತೆ. ನಿಮ್ಮ ಕೂದಲೇನಾದರೂ ಮಧ್ಯದಲ್ಲಿ ತುಂಡಾಗಿ ಹೋಗ್ತಾ ಇದ್ರೆ ಆ ಪ್ರಾಬ್ಲಮನ್ನು ಇದು ಫಸ್ಟ್ ಅಪ್ಲಿಕೇಶನಲ್ಲೇ ಫಿಕ್ಸ್ ಮಾಡುತ್ತೆ. ವಿಸಿಬಲಿ ಕಾಣಿಸುತ್ತೆ, ನೀವೇ ನೋಡ್ತೀರಾ. ಇದು ನಿಮ್ಮ ಕೂದಲಿಗೆ ಬರೀ ಕೆರಟಿನ್ ಟ್ರೀಟ್ಮೆಂಟ್ ಮಾತ್ರ ಕೊಡಲ್ಲ, ಕೆರಟಿನ್ ಟ್ರೀಟ್ಮೆಂಟ್ ಜೊತೆ ನ್ಯೂಟ್ರಿಷನ್ ಕೂಡ ಕೊಡುತ್ತೆ. ಬೆಂಡೆಕಾಯಿಲಿ ವಿಟಮಿನ್ ಎ ರಿಚ್ ಆಗಿ ಇರುತ್ತೆ. ಸೊ ನಿಮ್ಮ ಕೂದಲಿಗೆ 2 ಬೆನಿಫಿಟ್ಸ್ ಸಿಗುತ್ತೆ, ಕೆರಟಿನ್ ಟ್ರೀಟ್ಮೆಂಟು ಸಿಗುತ್ತೆ, ನೆಕ್ಸ್ಟ್ ನ್ಯೂಟ್ರಿಷನ್ ಕೂಡ ಸಿಗುತ್ತೆ. 2 ನ್ಯಾಚುರಲ್ ರೆಮಿಡೀಸ್. ನೀವು ಇದನ್ನು ಕನ್ಸಿಸ್ಟೆನ್ಸಿಲಿ ಕರೆಕ್ಟಾಗಿ ಹಚ್ಚಿದರೆ ನಿಮ್ಮ ಕೂದಲು ಸಾಫ್ಟ್, ಸಿಲ್ಕಿ, ಶೈನಿಯರ್ ಆಗೇ ಇರುತ್ತೆ. ನೀವು ಒಂದು ಸರ್ತಿ ಅಪ್ಲೈ ಮಾಡಿದ ತಕ್ಷಣ ನಮಗೆ ಪರ್ಮನೆಂಟ್ ರಿಸಲ್ಟ್ ಬೇಕು ಅಂದರೆ ಆಗಲ್ಲ, ಯಾಕಂದರೆ ಇದು ನ್ಯಾಚುರಲ್ ರೆಮಿಡೀಸ್. ನೀವು ಇದನ್ನು ಕನ್ಸಿಸ್ಟೆನ್ಸಿಲಿ ವೀಕ್ಲಿ 2 ಟೈಮ್ಸ್ ಅಪ್ಲೈ ಮಾಡಿದರೆ ನಿಮ್ಮ ಕೂದಲು ಸಿಲ್ಕಿ, ಸಾಫ್ಟ್, ಶೈನಿಯರ್ ಆಗೇ ಇರುತ್ತೆ. ನೀವು ನಿಮ್ಮ ಕೂದಲಿಗೆ ಪದೇ ಪದೇ ನೆನ್ಪು ಮಾಡಿಕೊಡ್ತಾ ಇದ್ದೀರಾ, ನೀನು ಸಾಫ್ಟ್, ಶೈನಿ, ಸಿಲ್ಕಿ ಆಗೇ ಇರಬೇಕು ಅನ್ನೋದನ್ನು ಪದೇ ಪದೇ ನೆನ್ಪು ಮಾಡಿಕೊಡ್ತಾ ಇರಬೇಕು. ಅದಕ್ಕೆ ವೀಕ್ಲಿ 2 ಟೈಮ್ಸ್ ಇದನ್ನು ಅಪ್ಲೈ ಮಾಡಿ. ದೆನ್ ರಿಸಲ್ಟ್ ಅಂದ್ರೆ ನೀವೇ ನೋಡ್ತಿರಲ್ಲ. ಕನ್ಸಿಸ್ಟೆನ್ಸಿಲಿ ಯೂಸ್ ಮಾಡಿ. ರಿಸಲ್ಟ್ ಬಂದ ಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ, ಯಾಕಂದರೆ ನಾನು ಕಾಯ್ತಾ ಇರ್ತೀನಿ ನಿಮ್ಮ ರಿಸಲ್ಟ್ಗೋಸ್ಕರ. ಸೊ ಸಿಗ್ತೀನಿ ಮುಂದಿನ ಅಮೇಝಿಂಗ್ DIY ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಫ್ ಯುವರ್ ಬ್ಯೂಟಿಫುಲ್ ಹೇರ್. ಬಾಯ್.